ಮಲಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವವರು. ಮತ್ತಾಯ ಪರಮಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವನು. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವನು. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ರಿಂದ 16ನೇ ವಚನ. ಆಗ ದೂತರು ಹೇಳಿದರು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುವೆನು. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರಿತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಪಕ್ಕನೆ ಆದೂತರ ಸಂಗಟ ಪರಲೋಕದ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರವರಿಗೆ ಒಳೆದುಕೊಳ್ಳುವನು ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಬಹಳ ಖುಷಿ ಆಗುತ್ತೆ. ಈಗ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡುವ ಸಭೆಯಲ್ಲಿ ಈ ಥರ ಈಗ ಮಾಡ್ತಾ ಹೋದಾಗ ಮುಂದಿನ ಬೆಳೆದ ಮಾತುಕತೆ ಬಗ್ಗೆ ಸಭೆಯಲ್ಲಿ ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ಅವ್ರು ಬೆಳಲಿಕ್ಕೆ ಸಾಧ್ಯವಾಗುತ್ತೆ. ಈ ವಿಷಯಕ್ಕೆ ನೀವು ತಂದೆ ತಾಯಿಗಳು ತಮ್ಮ ಮಕ್ಕಳ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ನೋಡಿ, ಭಾಳ ಚೆನ್ನಾಗಿ ಡ್ಯಾನ್ಸ್ಗಳು, ಆ ವಾದ್ಯ ವಿಷಯದಲ್ಲಿ ಚೆನ್ನಾಗಿ ಮಾತಾಡಿದ್ರು. ಅದು ನಾವು ಖುಷಿ ಪಡೆದೇವೆ. ಮತ್ತು ಈ ವಿಷಯದಲ್ಲಿ ಮತ್ತು ಸಂಗೀತ ಭಾಳ ಕಷ್ಟಪಟ್ಟು ಮಕ್ಕಳಿಗೆ ಕಲಿಸಿದ್ದಾಳೆ. ಸಂಗೀತಗಳಿಗೆ ಮತ್ತು ಸಭೆ ಪರವಾಗಿ ಮತ್ತು ಭಗವಂತ ಪದವನ್ನು ಸಲ್ಲಿಸ್ತೇನೆ. ಮಕ್ಕಳಲ್ಲಿ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನೋಡಿ ಭಾಳ ಖುಷಿ ಆಗ್ತದೆ. ಹೌದಾ? ಇನ್ನೂ ಅವ್ರಿಗೆ ಬೇಕಾದ ಜ್ಞಾನ ದೇವರು ಕೊಟ್ಟು ಅವ್ರು ಆಶೀರ್ವಾದ ಮಾಡಲಿ, ಆತ್ಮೀಯ ಬೆಳೆಯಂತೇಳಿ ನಾವು ಸಭೆಯನ್ನು ಪ್ರಾರ್ಥನೆ ಮಾಡೋಣ. ಈಗ ನಾವೆಲ್ಲ ಸೇರಿ ಕೇಕನ್ನು ಕಟ್ ಮಾಡೋಣ. ನಾವೆಲ್ಲ ಸೇರಿ ಈ ಕೇಕನ್ನು ಕಟ್ ಮಾಡಿಕೊಂಡು ಪ್ರಾರ್ಥನೆ ಮುಖಾಂತರವಾಗಿ ಮುಗಿಸ್ಕೊಂಡು ಮತ್ತು ಸಭೆಯಲ್ಲಿ ಮಾಡಿದಂತೆಲ್ಲ ಅತಿಥಿಗಳನ್ನು ಸ್ವೀಕರಿಸಿ ನಾವೆಲ್ಲ ಹೊರಟು ಹೋಗೋಣ. ದೇವರು ಇಲ್ಲಿವರೆಗೆ ಮಾಡುವ ಪ್ರತಿ ಮೇಲೂ ದೇವರಿಗೆ ಸಲ್ಲಿಸಿ ಈ ಸಣ್ಣ ಕೂಟವನ್ನು ನಾನು ಮುಗಿಸ್ತೇನೆ. ಯೇಸು ಕ್ರಿಸ್ತನ ವಿಷಯವನ್ನು ಕುರಿತು ಪರಿಶುದ್ಧ ಭಾಗದಲ್ಲಿ ಲೋಕ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 13 ವಚನ ನಾವು ಓದಿಕೊಳ್ಳೋಣ. 8ರಿಂದ 13 ವಚನ ನಾವು ಓದಿಕೊಳ್ಳೋಣ. ಆ ಸೀಮೆಯಲ್ಲಿ ಕುರುಬರು. ಲೋಕ ಸುವಾರ್ತೆ 2ನೇ ಅಧ್ಯಾಯ 8ರಿಂದ ಲೋಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 13 ವಚನಗಳನ್ನು ಓದಿಕೊಳ್ಳುವರು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಗಳನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು
ಅವರ ಎದುರಿನಲ್ಲಿ ಕರ್ತನ ಪ್ರಭೆಯು ಪ್ರಭೆಯು ಅವರ ಸುತ್ತಲೂ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಪ್ರಿಯ ಸಹೋದರರೇ, ಈ ಭಾಗವನ್ನು ನಾವು ನೋಡುವಾಗ ಲೂಕ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜನಿಸಿದ ವಿಷಯವನ್ನು ಬರೆಯಲ್ಪಟ್ಟಿದೆ. ಆದರೆ ಯಾವ ದಿನವನ್ನು, ಯಾವ ಸಮಯ, ಯಾವ ವಾರ ಎಂದಾಗ ಏನು ಬರೆದಿಲ್ಲ. ಅದು ವಾಸ್ತವವಾಗಿ ಯೇಸು ಕ್ರಿಸ್ತನು ಹುಟ್ಟಿರೋದಂತೂ ನಿಜನೇ. ಆತನು ಹುಟ್ಟಿದಾನ ಈ ಲೋಕದಲ್ಲಿ ದೇವಕುಮಾರ ಮನುಷ್ಯ ಕುಮಾರನಾಗಿ ಆತ ಹುಟ್ಟಿ ಲೋಕದಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಜನಿಸಿದನು ಎಂಬುದಾಗಿ ನೋಡುತ್ತೇವೆ. ಆದರೂ ಆ ಸೀಮೆಯಲ್ಲಿ ಅಂದ್ರಲ್ಲ, ಆ ಸೀಮೆಯಲ್ಲಿ ಕುರುಬರ ಹೊಲದಲ್ಲಿದ್ದು ಕೊಂಡು ರಾತ್ರಿ ತಮ್ಮ ಕುರಿಗಳನ್ನು ಕಾಯುತ್ತಿರಲಾಗಿ ಕರ್ತನ ದೂತನು ಬಂದು ಅವರ ಎದುರಿನಲ್ಲಿ ನಿಂತನು. ನೋಡಿ, ಪ್ರಪ್ರಥಮವಾಗಿ ಪರಲೋಕದ ದೈವದೂತರು ಆ ಕುರುಬರಿಗೆ ಸತ್ಯ ಸುವಾರ್ತೆಗಳು ಸಂದೇಶವನ್ನು ಸಾರಿದ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಒಂದು ವರ್ತಮಾನ ಈ ಲೋಕದಲ್ಲಿ ಮಾನವರು ಮಾತ್ರ ಅಲ್ಲ, ಆದರೆ ದೇವದೂತರೇ ಯೇಸು ಕ್ರಿಸ್ತನ ಹುಟ್ಟುವುದರಲ್ಲಿ ಕುರುಬರ ಕುರುಬರ ಜ್ಞಾನಿಗಳು, ಆ ದೇಶದ ಜ್ಞಾನಿಗಳು, ಆ ಸೀಮೆ ಇರ್ತಕ್ಕಂಥ ಜ್ಞಾನಿಗಳು, ಕುರುಬರು ತಮ್ಮ ಕುರಿಯನ್ನು ಕಾಯುತ್ತಿರುವಾಗ ಪರಲೋಕದ ದೂತರು ಒಂದು ಕ್ರಿಸ್ತನ ಬಗ್ಗೆ ಅವರು ಸಂದೇಶವನ್ನು ಸಾರಿದರು. ಅದು ಹೇಗೆ ಕುರಿತು ನೋಡುವಾಗ ಒಂದು ಕರ್ತನ ಪ್ರಭೆಗೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಎದುರಿದರು. ಆದರೆ ದೂತನ ಬಗ್ಗೆ ಎದುರುಗಳಲ್ಲಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ನೋಡಿ, ಆ ಪರಲೋಕದ ದೂತರು ಬಂದಾಗ ಅವರ ಸುತ್ತಲೂ ಪ್ರಕಾಶವಾದ ಬೆಳಕನ್ನು ಅಲ್ಲಿ ನಾವು ಅವರು ನೋಡಿದ್ರು. ಆ ಕತ್ತಲಲ್ಲಿ, ಆ ಅರಣ್ಯದಲ್ಲಿ, ಆ ಸೀಮೆಯಲ್ಲಿ ಯೇಸು ಕ್ರಿಸ್ತನು ಹುಟ್ಟುವ ಸಂದೇಶವನ್ನು ಅವರು ಸಾರ್ತಾ ಇರುವಾಗ ಅವರ ದೂತರ ಮುಖಾಂತರವಾದ ದೇವದೂತರ ಮುಖಾಂತರವಾಗಿ ಅಲ್ಲಿ ಬೆಳಕನ್ನು ಅವರು ಕಂಡರು. ಆ ಬೆಳಕನ್ನು ನೋಡಿ ಎದುರಿಕೊಂಡ್ರೆ ಅವರು ದೂತರು. ಆದರೆ ದೂತರು ಹೇಳ್ತಾ ಇದ್ದಾರೆ ಅವರಿಗೆ, ನೀವು ಎದುರುಬೇಡರೆ, ನಾನು ನಿಮಗೆ ಶುಭ ಸಮಾಚಾರವನ್ನು ತಿಳಿಸ್ತೇನೆ. ಮತ್ತು ಜನರಿಗೆಲ್ಲ ಇದು ಮಹಾ ಸಂತೋಷ. ಯೇಸು ಕ್ರಿಸ್ತನು ಹುಟ್ಟುವುದು ಜನರಿಗೆಲ್ಲ ಮಹಾ ಸಂತೋಷ ಎಂಬುದಾಗಿ ದೂತರು ಸಾರಿದಂತಹ ಸಂದೇಶವನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಇವತ್ತು ನಿಮ್ಮ ವರ್ಗದಲ್ಲಿ ಒಬ್ಬ ದಾವೀದವರನ್ನು ಒಬ್ಬ ರಕ್ಷಕನ ಹುಡುಗನೆ, ಆತನಿಗೆ ಕರ್ತನಾಗಿರುವಂತಹ ಕ್ರಿಸ್ತನು. ದಾವೀದ ಊರಿನಲ್ಲಿ ಆತನ ಹುಟ್ಟಿದಂತಹ ಊರು ಬೇತ್ಲೆಹೇಮ್. ಹೌದಾ? ಹೀಗೆ ಬೇತ್ಲೆಹೇಮು ದಾವೀದ ಊರಿನಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಆದರೆ ಆಗಿನ ಕಾಲದಲ್ಲಿ ಆ ದಾವೀದ ಊರಿನಲ್ಲಿ ಯಾರಾದ ಗಂಡು ಮಕ್ಕಳು ಹುಟ್ಟಿದ್ರೆ ಅವರನ್ನು ಸಾಯಿಸಬೇಕಂತಾಗಿ ರಾಜ ಹಾಕಿ, ಹೆಣ್ಮಕ್ಳು ಮಾತ್ರನೇ ಅಲ್ಲಿ ಇರಬೇಕು, ಗಂಡು ಮಕ್ಕಳು ಯಾರು ಇಲ್ಲಿ ಇರಬಾರ್ದು. ಆ ಕುಟುಂಬವನ್ನು ಬಿಟ್ಟು ಬೇರೆ ಯಾರು ಕೂಡ ಆ ದೇಶದಲ್ಲಿ ಗಂಡು ಮಕ್ಕಳು ಇರಬಾರ್ದು. 2 ವರ್ಷದೊಳಗೆ ಆ ಮಗುವನ್ನು ಸಾಯಿಸಬೇಕು ಎಂಬುದಾಗಿ ರಾಜ ವಿರೋಧವನ್ನು ಇರುವಂತ ಒಂದು ಆಜ್ಞೆ. ಈಗ ಆ ಸಂದರ್ಭದಲ್ಲೇ ಅಲ್ಲಿ ನೋಡುವಾಗ ಕ್ರಿಸ್ತರು ಆತನು ಹುಟ್ಟುತ್ತಾರೆ. ಹೀಗೆ ನೋಡುವಾಗ ದೇವರು ಅಂತ ಸ್ಪಷ್ಟಪಡಿಸ್ತಾ ಇದೆ, ಇರೋದನ್ನು ಆ ಕೋಶವನ್ನು ಕೊಂದು ಹಾಕಬೇಕೆಂಬುದಾಗಿ ಆಲೋಚಿಸ್ತಾರೆ. ಯಾರಾದ್ರೂ ಸರಿ, ಕೇವಲ ಯೇಸು ಕ್ರಿಸ್ತನ ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಯಾರಾದ್ರೂ ಗಂಡು ಮಕ್ಕಳು ಹುಟ್ಟಿದ್ರೆ ಅವರನ್ನು ಸಾಯಿಸಬೇಕೆಂಬುದಾಗಿ ರಾಜ ಆಜ್ಞೆಯನ್ನು ಮೀರುವುದಕ್ಕೂ ಯಾರ ಕೈಲೂ ಸಾಧ್ಯವಿಲ್ಲ. ರಾಜ ಆಜ್ಞೆಯನ್ನು ಪ್ರತಿಯೊಬ್ಬರು ಅದನ್ನು ಪಾಲಿಸಬೇಕಾಗಿದೆ. ಹೀಗೆ ಆ ರೀತಿ ಇರುವಾಗ ದೂತರು ಅವರು ಹೆರೋದನ ಬಳಿಗೆ ಅವರು ಹೋದರು.
ಆಮೇಲೆ ಹೇಳುವಾಗ ಈ ಕುರುಬರು ಈ ಗಾಳಿಗಳು ಇರೋದ್ರಲ್ಲಿ ಬಂದಾಗ ಅವರಿಗೆ ವಿಷಯವನ್ನು ತಿಳಿಸಿದ್ರು. ಹಾಗಾಗಿ ನಾನು ಅವರನ್ನು ನೋಡುತ್ತೇನೆ, ಹೋಗಿ ನಿಮ್ಗೆ ನೋಡಿಕೆ ಬರುತ್ತೇನೆ ಮತ್ತು ಅವರನ್ನು ಕಳಿಸಿದ. ಆದರೆ ಅವರೆಲ್ಲರೂ ಬಂದು ಆತನನ್ನು ನೋಡಿದ್ರು, ಆತನನ್ನು ಆರಾಧನೆ ಮಾಡಿದ್ರು, ಆತನಿಗೆ ನಮಸ್ಕರಿಸಿದರು. ಅವರು ತಂದಂತ ಎಲ್ಲ ಕಾಣಿಕೆಗಳನ್ನು ಸಮರ್ಪಿಸಿ ಯೇಸುವನ್ನು ಮರಿಗಳನ್ನು ನೋಡಿ ಅವರು ಬಹಳ ಸಂತೋಷ ಪಟ್ಟರು. ಈಗ ನೋಡಿ, ಈ ದಾವೀದ ಊರಿನಲ್ಲಿ ಆತನನ್ನು ಜನಿಸಿದಾಗ ಲೋಕರಕ್ಷಕನು, ಜಗದ್ರಕ್ಷಕನು, ಸಮಸ್ತವರೇ ಉಂಟು ಮಾಡಿದ ದೇವರು ಆತನ ಗುರುತು ಏನ ಬಂದಾಗ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುತ್ತೀವಿ. ನೋಡಿ, ಯೇಸು ಕ್ರಿಸ್ತನು ಬಟ್ಟೆಗಳಂದ್ರೆ ಗೋದಲೆಯಿಂದ ಬಟ್ಟೆಗಳಂದ್ರೆ ದುರ್ವಾಸನೆ ಇರ್ತವ, ಎಲ್ಲವನ್ನು ತೆಗೆದು ಹಾಕಿರುವಂತಹ ಬಟ್ಟೆಗಳೇ, ಎಲ್ಲವನ್ನು ದೂರ ಹಾಕಿರುವಂತಹ ಬಟ್ಟೆಗಳೇ ಅವು. ಅವೇನು ಹೊಸ ಬಟ್ಟೆಗಳಲ್ಲ, ಹಳೆಯ ಬಟ್ಟೆಗಳು. ಗೋದಲೆಯಲ್ಲಿ ಆ ಗೋದಲೆ ಅಂದಾಗ ದನಗಳನ್ನು ಪಶುಗಳನ್ನು ಕಟ್ಟಿರುವಂತಹ ಸ್ಥಳ, ಅಲ್ಲಿ ಎಲ್ಲ ದುರ್ವಾಸನೆ ಇರುತ್ತೆ. ಆ ಗೋದಲೆಯಲ್ಲಿ ಏನಿರ್ತಾವ, ದನಗಳು ಕಟ್ಟಂತ ಸ್ಥಳದ ಏನಿರ್ತಾವಲ್ಲಿ ಏನಿರ್ತಾವಲ್ಲಿ ದುರ್ವಾಸನೆ ಇರುತ್ತಾ? ಗೋದಲೆಯಲ್ಲಿ ಏನಿರ್ತಾವಲ್ಲಿ ಸುತ್ತ ಎಣ್ಣೆ ಇರುತ್ತಲ್ಲ, ಎಣ್ಣೆ ವಾಸನೆ ಇರುತ್ತೆ. ಅಂತ ಸ್ಥಳದಲ್ಲಿ ಯೇಸುವನ್ನು ಆ ಬಟ್ಟೆಯಿಂದ ಸುತ್ತಿ ಗೋದಲೆಯಲ್ಲಿ. ಅದಕ್ಕಾಗಿ ಭಕ್ತಾಂತ ಪೌಲರು ರೋಮಾಪುರದ ಪತ್ರಿಕೆ ನೋಡಿ 9ನೇ ಅಧ್ಯಾಯ 5ನೇ ವಚನ ನೋಡುವಾಗ ಈಗ ಬರುತ್ತೆ. 9:5 ರೋಮಾಪುರದ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲ ಪೌಲರು ಹೇಳುವಂತ ಮಾತು ನೋಡಿ. ಅಬ್ರಾಮ, ಇಸಾಕು, ಯಾಕೋಬರ ಅವರ ಪಿತೃಗಳೇ ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾರೆ. ನೋಡಿ, ದೇವರು ಅನ್ನುವಾಗ ಆತನು ಅಬ್ರಾಮ್, ಇಸಾಕ್, ಯಾಕೋಬರ ಅವರ ಪಿತೃಗಳು. ಹೌದಾ? ದಾವೀದ ವಂಶದಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನು, ದಾವೀದನ ವಂಶದಲ್ಲಿ ಜನಿಸಿದಂತ ಈತನು ವಂಶವನ್ನೆಲ್ಲ ಬರೆಯಲ್ಪಡುತ್ತೆ. ಅಬ್ರಾಮ್, ಇಸಾಕ್, ಯಾಕೋಬ ಇವರೆಲ್ಲರೂ ಕೂಡ ಇವರ ವಂಶವನ್ನೆಲ್ಲ ದಾವೀದನು ಹುಟ್ಟಿ ಬಂದ. ಇವರ ವಂಶದಲ್ಲಿ ಯೇಸು ಕ್ರಿಸ್ತನು ಜನಿಸ್ತಾ ಇದ್ದ. ಆದ್ರೆ ಯೇಸು ಕ್ರಿಸ್ತನು ದಾವೀದ ವಂಶದಲ್ಲಿ ಹುಟ್ಟಿ ಬಂದಿರುವಂತ ದೇವರು ಏನಾಗಿದ್ದಾನೆ, ಆತನು ಎಲ್ಲದರ ಮೇಲೆ ಆತನು ಒಡೆಯನು. ಈ ಭೂಮಿ ಆಕಾಶದ ಮೇಲೆ ಸಮಸ್ತವು ಆತನ ಮುಖಾಂತರ ನಿರ್ಮಾಣವಾಗಿದೆ. ಈ ಭೂಮಿ ಆತನದೇ, ಆಕಾಶವು ಆತನದೇ. ಈ ಒಂದು ಮನವಾಗ ಜೀವರಾಶಿಯೆಲ್ಲವೂ ಆತನ ಕೈಯಿಂದ ಸೃಷ್ಟಿಯಾದವು. ಸಮಸ್ತವು ಆತನ ಮುಖಾಂತರ ಉಂಟಾಗಿದೆ. ಆದ್ರೆ ಆತನ ಹುಟ್ಟುವಾಗ ಏನಾಗಿದೆ, ಗೋದಲೆಯಲ್ಲಿ. ಹೌದಾ? ಅಂದು ಸ್ವಲ್ಪ ದನಗಳ ಕೊಠಡಿಯಲ್ಲಿ, ದನಗಳ ಗೋದೆಯಲ್ಲಿ ಆತನ ಬಟ್ಟೆಯಿಂದ ಸುತ್ತಿ ನೋಡಿ. ಎಷ್ಟೋ ದೇವರು ಆತನ ಹುಟ್ಟುವಾಗ ಆತನಿಗೆ ಸ್ಥಳ ಸಿಗಲೇ ಇಲ್ಲ. ಅದಕ್ಕಾಗಿ ಹೇಳ್ತಾನ, ಮನುಷ್ಯ ಕುಮಾರನ ಈ ಲೋಕದಲ್ಲಿ ಹಾರಾಡುವ ಪಕ್ಷಗಳಿಗೂ ಕಾಗೆಗಳಿಗೂ ಗೂಡುಗಳಿವೆ, ಮನುಷ್ಯ ಕುಮಾರನ ತೆರೆ ಇಡುವಷ್ಟು ಸ್ಥಳ ಇಲ್ಲ. ನೋಡಿ, ಈ ಸ್ಥಳನೇ ಇಲ್ಲ. ದೇವರಿಂದ ಸೃಷ್ಟಿ ಮಾಡಿದಾರ. ದೇವರ ಸೃಷ್ಟಿ ಮಾಡಂತ ಈ ಭೂಮಿ ಮೇಲೆ ಯೇಸು ಕ್ರಿಸ್ತನಿಗೆ ಸ್ಥಳದಾಯ್ತು. ಆಮೇಲೆ ಛತ್ರದವನ ಹುಡುಗ ದೇವರನ್ನು ಅವಮಾನಿಸಿದ, ಹೆರೋದನು ದೇವರನ್ನು ಅವಮಾನಿಸಿದ. ಈ ರೀತಿ ಆಮೇಲೆ ಏಷೇವುಗಳಿಗೆ ತನ್ನ ಕುಟುಂಬವನ್ನು, ಇಸಾಕ ಯಾಕೋಬ ಕುಟುಂಬವನ್ನು ಅವಮಾನಿಸಿದ. ಅಂದಾಗ ಏಷೇವನು ಏದೇನು ಗೋತ್ರಕ್ಕೆ ಸಂಬಂಧಪಟ್ಟನು. ಏದೇನು ಗೋತ್ರಕ್ಕೆ ಹೆರೋದನು ಸಂಬಂಧಪಟ್ಟನು. ಹೆರೋದನು ಏದೇನು ಗೋತ್ರಕ್ಕೆ ಸಂಬಂಧಪಟ್ಟನು. ಆಗ ಏದೇನು ಗೋತ್ರ ದೇವರನ್ನು ವಿರೋಧಿಸುವಂತ ಗೋತ್ರವಾಗಿದೆ. ಆ ಗೋತ್ರದಲ್ಲಿ ಬರುವಾಗ ಅವರೆಲ್ಲರೂ ಕೂಡ ಯೇಸುವನ್ನು ವಿರೋಧಿಸುತ್ತಿದ್ದರು. ಆದರೆ ದೇವರ ವಾಕ್ಯ ಸ್ಪಷ್ಟ ಪಡುತ್ತದೆ, ನಾವು ಯೇಸುವನ್ನು ಏನಾಗಬೇಕು, ನಾವು ಯೇಸುಗೋಸ್ಕರ ಸಮರ್ಪಣೆ ಮಾಡಿಕೊಳ್ಬೇಕು. ನಾವು ದೇವರಿಗಾಗಿ ಸಮರ್ಪಣೆ. ಹೌದಾ? ಆಮೇಲೆ ಕ್ರಿಸ್ತನನ್ನು ಆರಾಧಿಸುವಂಥದ್ದು ನಿಜವಾದ ದೇವರು ಆರಾಧಿಸುವೋ ಅದೇ ನಿಜವಾದಂತ ಆರಾಧನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಇಲ್ಲಿ ನೋಡುವಾಗ ಆತನು ವಂಶದಲ್ಲಿ ಹುಟ್ಟಿದನು, ಆತನು ಎಲ್ಲರ ಮೇಲೆ ಒಡೆಯನು, ನಿರಂತರವೂ ಸ್ಥಿತಿ ಹೊಂದಕ್ಕ ದೇವರು ಆಗಿದ್ದಾನೆ. ಯೇಸು ಕ್ರಿಸ್ತನು ಯಾರು? ಆತನು ದೇವರು. ಸನ್ ಆಫ್ ಗಾಡ್. ದೇವರ ಕುಮಾರನು ದೇವರೇ ಈ ಲೋಕದಲ್ಲಿ ಜನಿಸಿ ಬಂದಾಗ ಆತನಿಗೆ ಗೋದಲೆಯಲ್ಲಿ ಇತ್ತು. ಗೋದಲೆಯಲ್ಲಿ ನೋಡುವಾಗ ಎಷ್ಟು ಕೆಟ್ಟ ವಾಸನೆಯಲ್ಲೆಲ್ಲ ದನ ಕೆಟ್ಟದಂತಹ ಸ್ಥಳದಲ್ಲಿ ಅಂತ ಇದರಲ್ಲಿ ಯೇಸು ಕ್ರಿಸ್ತನು ಲೋಕದಕ್ಕೆ ಜನಿಸಿ ಬಂದ.
ಅದರ ವೈಭವವಾಗಿ ಜನತೆ ಇಲ್ಲ. ರಾಜನ ಮನೆಯಲ್ಲಿ ಜನತೆ ಇಲ್ಲ, ಬಡವರ ಮನೆಯಲ್ಲಿ ಆ ಮಕಾನ ಬಡವರ ಮಕಾನ ಏಸೇಪನು ಮತ್ತು ಮರಿಯ ಇಬ್ಬರಿಗೂ ನಿಶ್ಚಿತಾರ್ಥವಾಗಿದೆ. ಬರುವಾಗ ಮರಿಯ ವಿಷಯ ಬಗ್ಗೆ ಬರೆಯಲ್ಪಡಿದೆ. ಮರಿಯ ಅತಿ ಸುಂದರಳು ಎಂಬುದಾಗಿ ಬರೆಯಲ್ಪಡಿದೆ. ಆಕೆ ಅಂತ ರೂಪವತಿ ಸುಂದರವತಿ ಇಲ್ಲ ಎಂಬುದಾಗಿ ಬರೆಯಲ್ಪಡಿದೆ. ಆಕೆ ಯೌವನಸ್ಥಳು, ಕೇವಲ 14-15 ವರ್ಷದ ವಯಸ್ಸಿನಲ್ಲಿ ದೇವಾದ ದೇವರು ದೇವದೂತರು ಆಕೆಯನ್ನು ಕಂಡು ದರ್ಶಿಸಿದ್ದಾರೆ. ಮರಳೆ ನಿಮಗೆ ಶುಭವಾಗಲಿ, ಪವಿತ್ರವಾದ ಶಿಶುವಿನಲ್ಲಿ ಜನಿಸುತ್ತದೆ, ನೀನು ಗರ್ಭವನ್ನು ಧರಿಸಿಕೊಳ್ತೀಯಾ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಮತ್ತೇಯ ಸುವಾರ್ತೆ 1:20 ಕೊಡುವಾಗ, ಈಗ ಒಬ್ಬ ಕನ್ನಿಕೆಯು ಒಬ್ಬ ಮಗುವನ್ನು ಅಳಿಯವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಎಂದು ಹೆಸರಿಡಬೇಕು. ಯೇಸು ಅಂದ್ರೆ ತನ್ನ ಸ್ವಂತ ಜನರ ಪಾಪಗಳನ್ನು ಬಿಡಿಸಿ ಕಾಯುವಂಥದ್ದು. ಕ್ರಿಸ್ತ ಅಂದ್ರೆ ಅಭಿಷಕ್ತನು, ಹೌದಾ? ಯೇಸು ಅಂದ್ರೆ ಸಕಲ ಮಾನವರ ಪಾಪವನ್ನು ಬಿಡಿಸಿ ಕಾಯುವಂತ ನಾಮ, ಹೌದಾ? ಕ್ರಿಸ್ತ ಅಂದ್ರೆ ಅಭಿಷಕ್ತನು, ಆ ಪರಲೋಕ ತಂದೆಯಿಂದ ಅಭಿಷಕ್ತ ಹೊಂದವನಾಗಿ ಆ ಆಶೀರ್ವಾದ ಹೊಂದವನಾಗಿ ಲೋಕಕ್ಕೆ ಬಂದ. ಹೀಗೆ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಆತನು ನಿರಂತರವಾಗಿ ಯುಗಾಂತರದಲ್ಲಿ ಆತನು ಆ ಸ್ತುತಿ ಹೊಂದುವುದಕ್ಕೆ ಯೋಗ್ಯನಾಗಿದ್ದಾನೆ. ನಾವು ಆತನಿಗೆ ನಿರಂತರವಾಗಿ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು. ಕೇವಲ ಇದು ಯಾವುದು ಕ್ರಿಸ್ಮಸ್ ದಿವಸ ಮಾತ್ರವಲ್ಲ, ಪ್ರತಿನಿತ್ಯಗಳಿಗೆ ನಾವು ದೇವರನ್ನು ಆರಾಧಿಸಿದರೆ ನಿಜವಾದ ಕ್ರಿಸ್ಮಸ್ ಅಂತ ಹೇಳ್ತಾರೆ. ಈಗ ಲೋಕದಲ್ಲಿ ಎಲ್ಲ ಪ್ರತಿಯೊಬ್ಬರುಗಳಿಗೆ ಈ ದಿವಸ ಕ್ರಿಸ್ಮಸ್ ಡೇ ಆಚರಣೆ ಮಾಡ್ತಾರೆ. ಈಗ ನಮ್ಮ ಬ್ರದರ್ನಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಮೊದಲು ಯಾವುದೇ ಇದ್ದಿಲ್ಲ. ಕ್ರಿಸ್ಮಸ್ ಬಂದಾಗ ಚರ್ಚ್ಗಳನ್ನ ಲಾಕ್ ಮಾಡ್ತಿದ್ರು. ಈಗ ಎಲ್ಲರೂ ಮಾಡಕ್ ಹಚ್ಚಾರ. ಅದೇ ನಾವು ಕೂಡ ಮತ್ತೆ ಸಭೆಗೆ ಬರೋದು ವಿಶ್ವಾಸಿಗಳು ಕ್ರಿಸ್ಮಸ್ ಎಲ್ಲ ಸಭೆಗಳಲ್ಲಿ ಕ್ರಿಸ್ಮಸ್ ಕೂಡ ಇರ್ತಲ್ಲ, ನಿಮ್ಮನ್ನೆಲ್ಲ ಅಂತ ಹೇಳಿ ಬೇಜಾರ ಅಂತ ಹೇಳಿದ್ರೆ ನಾವು ಈ ಕೂಡ ನಾವು ಇರ್ತೀವಿ. ಮೊದಲು ನಾವು ಸ್ಟಾರ್ಟಿಂಗ್ ಬಂದ್ ಮಾಡ್ತೀವಿ. ಅದೇ ಅಂತಾರೆ ಎಲ್ಲ ಹಿರಿಯರೆಲ್ಲ ಹೇಳಿ ನಾನು ಆಲೋಚನೆ ಮಾಡಿ ತಪ್ಪೇನಿದೆಲ್ಲ. ದೇವರ ವಾಕ್ಯವನ್ನು ಹೇಳೋದು, ಪ್ರಾರ್ಥನೆ ಮಾಡುವುದು, ದೇವರು ಆರಾಧಿಸೋದು ಏನು ತಪ್ಪೇನಿದಲ್ಲ. ಇವ್ರು ಯಾಕೆ ಮಾಡ್ತಾ ಇರ್ತಾರೆ ಕೆಲವು ಹಿರಿಯರು, ಅವ್ರ ನಮ್ಮ ಪಿತೃಗಳು ಅವ್ರು ಹೇಳೋ ಮಾತ್ರ ನಾವು ಅಂದ್ಕೊಂಡೆ ನಿಜವಾಗಿ ಈ ವಿಷಯದಲ್ಲಿ ಅವ್ರು ಹೇಳೋದು ತಪ್ಪಿದೆ, ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ನಾನು ಆಲೋಚನೆ ಮಾಡಿ ಮತ್ತೆ ನಾವು ಸ್ಟಾರ್ಟ್ ಮಾಡಿ ಮಾಡುವಾಗೆಲ್ಲ ಮಾಡಿ ಮಾಡ್ತೀವಿ. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಇವೆಲ್ಲ ಮಾಡ್ತೀವಿ. ಯಾಕಂದಾಗ ಈಗ ದೇವರ ವಾಕ್ಯ ಹೇಳುವಂಥದ್ದೇ, ಅದನ್ನು ಆರಾಧಿಸೋದು ತಪ್ಪರಿಲ್ಲ ಅಂದ್ರೆ ಅದಕ್ಕಾಗಿ ಈಗ ಎಲ್ಲ ನಮ್ಮ ಬ್ರದರ್ ಸಭೆಗಳಲ್ಲಿ ಈ ಒಂದು ಕ್ರಿಸ್ಮಸ್ ಕೂಡ ಪ್ರಾರಂಭ ಆಗಿರ್ಬೋದು. ಹೀಗೆ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಹೇರೋದನು ಆ ಒಂದು ಜ್ಞಾನಿಗಳನ್ನ ಕರೆದು, ಹೌದಾ, ಆ ಜ್ಞಾನಿಗಳನ್ನ ಕರೆದು ನೀವು ಹೋಗಿ ಮಗುವನ್ನು ನೋಡಿಕೊಂಡು ಬನ್ನಿ, ಮತ್ತೆ ಸುವಾರ್ತೆಯಲ್ಲಿ ಆ ಮಗುವನ್ನು ನೋಡಿಕೊಂಡು ಬನ್ನಿ, ನಾನು ಹುಡುಗಿ ಯೇಸುವನ್ನು ನಮಸ್ಕರಿಸ್ತೇನೆ ಅಂತ ಹೇಳಿ ಆಲೋಚನೆ ಮಾಡಿ ಕಳಿಸ್ತಾನೆ. ಆ ಜ್ಞಾನಿಗಳ ಕೂಡ ಯೇಸುವನ್ನು ಕರೆಸಿದ್ರು ಹೋಗಿ. ಯಾವಾಗ ಅಲ್ಲಿ ನೋಡುವಾಗ ಆಕಾಶದಲ್ಲಿ ನಕ್ಷತ್ರ, ಹೌದಾ, ಆ ನಕ್ಷತ್ರ ಯಾವ ಮನೆಯಲ್ಲಿದೋ ಆ ಮನೆಯಲ್ಲಿ ಯೇಸುವನ್ನು ಜನಿಸಿರ್ತಾರೆ ಎಂಬುದಾಗಿ ದೇವರು ಹೇಳಿದ್ರು. ಅವ್ರು ನೇರವಾಗಿ ಆ ಜ್ಞಾನಿಗಳು ಹೋಗಿ ಯೇಸುವನ್ನು ದರ್ಶಿಸಿದರು. ಅವ್ರು ಕಾಣಿಕೆಯನ್ನು ಕೊಟ್ಟರು, ಸಮರ್ಪಣೆ ಮಾಡಿದವ್ರು. ಆ ಮನೆಯ ಮೇಲೆ ಎಲೆದಲ್ಲಿ ಸ್ಟಾರ್